ಶ್ರೀ ತಿಮ್ಮರಾಯ ಸ್ವಾಮಿ ಆಶೀರ್ವಾದವನ್ನು ವಹಿಸಿದ ಬಲಮುಂದೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ, ರಥೋತ್ಸವ, ಕರಗ, ಪಲ್ಲಕ್ಕಿ ಸುಮಾರು 5 ದಿನಗಳ ಕಾಲ ಊರ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ಗ್ರಾಮದಲ್ಲಿ ನನ್ನೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು ಅಣ್ಣನಾಗಿರ್ತಕ್ಕಂಥ ನಾರಾಯಣ ಸಮ್ಮಣ್ಣವರೇ, ನಮ್ಮ ಪ್ರೀತಿಯ ವೆಂಕಟೇಶ್ವರ ಕ್ರಜಲ್ನ ಮಾಲೀಕರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸಮಾಜ ಸೇವಕರು, ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ವರನವರೇ, ಈ ಭಾಗದ ಮುಖಂಡರು, ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರ ಮಹದೇವಣ್ಣವರೇ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶೆಟ್ರೆ, ಈ ಭಾಗದ ಮುಖಂಡರಾಗಿರ್ತಕ್ಕಂಥ JCB ನಾರಾಯಣಪ್ಪನವರೇ, ಮತ್ತು ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ ನಾಯ್ಡುರವರೇ, ಪೆದ್ದಣ್ಣ ಅವರೇ, ವೆಂಕಟರಮಣಪ್ಪನವರೇ, ಸೀರಪ್ಪನವರೇ, ಮಿಂಟ್ರಿ ನಾರಾಯಣಪ್ಪನವರೇ, ವೆಂಕಟೇಶ್ ಅವರೇ, ಮಂಜು ಅವರೇ, ಡೈರಿ ಮಂಜು ಅವರೇ, ಗುರಪ್ಪನವರೇ, BK ಮಂಜು ಅವರೇ, ಬಸಪ್ಪನವರೇ, ನಮ್ಮ ಬತ್ತೇಗೌಡನವರು, ರಾಮೇಗೌಡ್ರೆ, ಶ್ರೀರಾಮಪ್ಪ ಆದಿಯಾಗಿ ರಾಜಪ್ಪ, ಶ್ರೀರಾಮಪ್ಪ, ಬಸಪ್ಪ, ಡೈರಿ ಮಂಜು ಕೂಡ ಬಲಮುಂದೆ ಗ್ರಾಮದಲ್ಲಿ ಈ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ ಮೇಲೆ ಬಹುಶಃ ಎಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ದೇವರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸ್ವಾಗತಾರ್ಹ. ಗ್ರಾಮದಲ್ಲಿ ಅನ್ಯೋನ್ಯತೆ ರೂಪಿಸೋದಕ್ಕೆ ಒಳ್ಳೆ ಮಾರ್ಗ ಅಂತ ನಾನಾದರೂ ಭಾವಿಸ್ತೇನೆ. ಚುನಾವಣೆಯಲ್ಲಿ ಬರ್ತಾರೆ, ಹೋಗ್ತಾರೆ. ಚುನಾವಣೆ ಸಮಯದಲ್ಲಿ ಮಾತ್ರ ನಾವು ರಾಜಕೀಯ ಮಾಡಬೇಕು. ಚುನಾವಣೆ ಹೊರತುಪಡಿಸಿದರೆ ಯಾವ್ಯಾವ ಸಮಯಕ್ಕೆ ಬಂದು ಯಾರು ಹಣ ಕೊಡ್ತಾರೆ ಅವ್ರ ಪರವಾಗಿ ಎಲ್ಲ ಕೂಡ ರಾಜಕಾರಣ ಮಾಡ್ಲಿಕ್ಕೆ ಆಗುತ್ತೆ. ನಾವು ರಾಜಕಾರಣ ಮಾಡಬೇಕಾದ್ರೆ ಆ ಸಂದರ್ಭಗಳಲ್ಲಿ ನಮಗೆ ಹಿಂದೂ ಮುಂದೆ ಯಾರು ಸಹಾಯ ಮಾಡಿರ್ತಾರೆ, ಹೋಗಿರ್ತಾರೆ, ಬಂದಿರ್ತಾರೆ ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಆದರೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದಾಗ ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಬಹಳ ವಿಶೇಷವಾಗಿ ಒಂದಾಗಿ ಮಾಡ್ತಕ್ಕಂಥದ್ದು ಆ ಗ್ರಾಮಕ್ಕೆ ಬೆಳವಣಿಗೆಗೆ ಒಳ್ಳೆ, ಆ ಪರಿಸರಕ್ಕೆ ಸೂಕ್ತವಾದ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಇಂದು ತಾವು ನೋಡಿರ್ಬೋದು, ಈ ತಿಮ್ಮರಾಯ ದೇವಾಲಯವನ್ನ ಸಣ್ಣ ಗುಡಿಯಲ್ಲಿ, ಆ ಮಣ್ಣಿನ ಒಂದು ಮಾಳಿಗೆಯಲ್ಲಿ ನಾವೆಲ್ಲ ಕೂಡ ಭಗವಂತನ ಪೂಜೆ ಮಾಡ್ತಾ ಇದ್ದೀವಿ. ಆ ಭಗವಂತನ ಕೃಪೆ, ಆತನ ಪ್ರೇರಣೆ, ನಾವು ನೀವ್ಯಾರು ಮಾಡಿದ್ದಲ್ಲ. ಆ ದೇವರ ಕಾರ್ಯವನ್ನ ಗ್ರಾಮಸ್ಥರು ಎಲ್ಲರೂ ಕೂಡ ಸಂಕಲ್ಪ ಮಾಡಿದಾಗ ನಾನು, ನಾರಾಯಣ ಸಮ್ಮಣ್ಣ, ಮಹದೇವಣ್ಣ, ವೆಂಕಟೇಶಣ್ಣ, ನಾರಾಯಣಪ್ಪಣ್ಣ ನಾವೆಲ್ಲ ನಿಮ್ಮ ಮಟ್ಟಿಗೆ ಸೇರ್ಕೊಂಡಿದ್ದಕ್ಕೆ ಇವತ್ತು ಈ ಭಾಗದಲ್ಲಿ ಯಾರಾದರೂ ಕೂಡ ಕಿಷ್ಕಿರಿ ಹೋಗ್ಬೇಕಾದ್ರೆ ಬಲಮುಂದೆ ಅಂದ್ರೆ ಫಸ್ಟ್ ಹೇಳ್ತಕ್ಕಂಥದ್ದು, ಓ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಬಂದಿದೆ ಆ ಊರ ಅಲ್ವಾ. ಮನುಷ್ಯನಿಗೆ ಹೆಸರಿರೋದಿಲ್ಲ, ಮನುಷ್ಯನಿಗೆ ಹೆಸರು ಕೇವಲ ಸ್ವಲ್ಪ ಸಿಗ್ಲಿ ಮಾತ್ರ. ನಾವು ಮಾಡ್ತಕ್ಕಂಥ ದೇವತಾ ಕಾರ್ಯಗಳು, ಈ ತರ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ಸ್, ಇದಕ್ಕೆ ಇವತ್ತು ನೂರಾರು ಮಹಾನುಭಾವರು ಸಹಾಯ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿ ಕೇವಲ ನಾವೇ ಮಾಡಿದ್ವಿ ನಾವ್ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವೇ, ಭಗವಂತ ಅವ್ರ ಕೆಲಸಗಳನ್ನ ಆತ ಮಾಡಿಸ್ಕೊಡ್ತಾನೆ, ಆತನ ಪೂಜೆಯನ್ನ ಆತನ ಮಾಡಿಸ್ಕೊಡ್ತಾನೆ. ನಾವು ನೀವು ತೃಣ ಮಾತ್ರ ಅಲ್ವಾ. ಹಂಗಾಗಿ ಇವತ್ತು ನಾವ್ ಯಾರು ಕೂಡ ಹೆಚ್ಚುಗಾರಿಕೆ ಹೇಳ್ಕೊಳ್ಳೋದು ಬೇಡ. ದೇವರ ಮುಂದೆ ನಾವೆಲ್ಲ ಮಕ್ಕಳೇ. ಏನೇ ಅಧಿಕಾರ, ಅಂತಸ್ತು, ಹಣ ಏನೇ ಇದ್ರು ಕೂಡ ದೇವರ ಮುಂದೆ ನಾವೆಲ್ಲ ಕೂಡ ಮಕ್ಕಳೇ. ಹಾಗಾಗಿ ಎಲ್ಲರೂ ಕೂಡ ಇನ್ನು ಸಂತೋಷವಾಗಿ ಹಬ್ಬ ಮಾಡಿ, ಗ್ರಾಮದಲ್ಲಿ ಯಾವುದೇ ಕೂಡ ಸಣ್ಣ ಪಣ್ಣ ಘಟನೆಗಳು ನಡೆಯದಂತೆ, ಸ್ವಲ್ಪ ಸಣ್ಣ ಪಣ್ಣ ಏರುಪೇರುಗಳಾದರೂ ಕೂಡ ಅವೆಲ್ಲರೂ ಮನಸ್ಸಲ್ಲಿ ಹಾಕ್ಕೊಂಡು ದೇವತಾ ಕಾರ್ಯಗಳನ್ನು ಒಗ್ಗಟ್ಟಾಗಿ ಮಾಡಿ ಗ್ರಾಮಕ್ಕೆ ಒಳ್ಳೇದಾಗಲಿ. ನಿಮ್ಮ ಗ್ರಾಮದ ಪರವಾಗಿ ನಾನು ಸುಮಾರು 15 ವರ್ಷ ಹಿಡಿದ ಕೂಡ ಇದ್ದೇನೆ. ಇನ್ನು ಮುಂದೆ ಕೂಡ ನಾನಾಗಲಿ, ನಾರಾಯಣ ಸಮ್ಮಣ್ಣ ಆಗಲಿ, ಮಹದೇವ್ ಆಗಲಿ, ರಾಮಶೆಟ್ಟರ್ ಆಗಲಿ,
ವೆಂಕಯ್ಯ ಆಗಲಿ, JCB ದಾಣಪ್ಪ ಆಗಲಿ, ನಾವೆಲ್ಲ ಕೂಡ ನಿಮ್ಮ ಪ್ರಾರಂಭವಾಗಿ ಗ್ರಾಮನ ಅಭಿವೃದ್ಧಿ ಮಾಡಲಿಕ್ಕೆ, ಗ್ರಾಮಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ.